ಸತ್ಯ ಹೇಳಿದ ಟಿಎ ಶರವಣ. ಆಡಳಿತವಿಲ್ಲ, ಜನರ ಜೀವನವಿಲ್ಲ. ಅಧಿಕಾರ ಬಿಡಿ, ನೈತಿಕತೆ ಬೆಳೆಸಿ ಎಂದ ಜೆಡಿಎಸ್ ಸದಸ್ಯ ಟಿ ಶರವಣ. ಸಂಭ್ರಮವೋ ಸಾವುಗಳೇ, ಬೆಂಗಳೂರು ಬ್ರ್ಯಾಂಡ್. ಪ್ರಾಮಾಣಿಕತೆ ಪೊಲೀಸ್ ಅಧಿಕಾರಿಗಳ ಮೇಲೆ ಅನ್ಯಾಯ. ಜೆಡಿಎಸ್ನ ಪರಿಷತ್ ಸದಸ್ಯ ಟಿ ಶರವಣ ಅವರು ತಮ್ಮ ಆಕ್ಷೇಪ ಮತ್ತು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುವಂತೆ ಪ್ರಸ್ತುತ ರಾಜ್ಯದಲ್ಲಿ ನಡೀತಾ ಇರುವ ಆಡಳಿತ ವ್ಯವಸ್ಥೆಯ ಕುರಿತು ಬಹುಮುಖ್ಯ ಹಾಗೆ ಗಂಭೀರ ವಿಷಯಗಳನ್ನು ತಿಳಿಸಿದ್ದು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೆ ವಿವಿಧ ಪೊಲೀಸ್ ಅಧಿಕಾರಿಗಳು ಈ ಸಂಬಂಧ ಯಾವುದೇ ಮಾಹಿತಿಯನ್ನ ಸಾರ್ವಜನಿಕವಾಗಿ ಅಥವಾ ಸಂಬಂಧಿತ ವೃತ್ತಿಗಳಿಗೆ ನೀಡ್ತಾ ಇಲ್ಲ ಅಂತ ತೋಚಿದ ಕಾರಣದಿಂದಾಗಿ ಇತ್ತೀಚಿನ ಘಟನೆಗಳಲ್ಲಿ 11 ಜನರು ಬಲಿಯಾಗಿರುವುದರ ಬಗ್ಗೆ ಸ್ಪಷ್ಟತೆ ಮತ್ತು ಸರಿಯಾದ ತನಿಖಾ ಪ್ರಗತಿಯಲ್ಲಿ ಇಲ್ಲದೆ ಈ ಘಟನೆಗಳು ನಿಜಕ್ಕೂ ಏನು ಕಾರಣಗಳಿಂದ ಸಂಭವಿಸಿದ್ವು ಅನ್ನೋದು ಕೂಡ ಸರಿಯಾಗಿ ತಿಳಿದೇ ಇರೋದು. ಇದರಿಂದ ಜನರು ಮತ್ತು ಸಮಾಜದಲ್ಲಿ ಆತಂಕ ಮತ್ತು ಅಸಹಜ ಅಸಮಾಧಾನದ ಪರಿಸ್ಥಿತಿ ಉಂಟಾಗಿರುವುದು ಸ್ಪಷ್ಟವಾಗ್ತಾ ಇದೆ ಅಂತ ಟಿಎ ಶರವಣ ಹೇಳಿಕೆಯನ್ನು ಕೊಟ್ಟರು. ಜೊತೆಗೆ ಅಧಿಕಾರಿಗಳು ಮತ್ತು ಆಡಳಿತ ತಂತ್ರಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋದು ಬಹಳಾನೇ ನಂಬೋದಕ್ಕೆ ಕಷ್ಟವಾದ ಸಂಗತಿ ಅಂತ ಹೇಳಿದರು. ಹಾಗೆ ಇಂತಹ ಒಂದು ಗಂಭೀರ ಪರಿಸ್ಥಿತಿಯಲ್ಲಿ ಅನಾಹುತದಿಂದ ಹಾಳಾದವರ ಕುಟುಂಬಗಳಿಗೆ ಬೇಕಾದ ಪರಿಹಾರ ಮತ್ತು ನ್ಯಾಯವನ್ನ ನೀಡುವ ಬದಲು ಈ ಬಗೆಯ ಘಟನೆಗಳಿಗೆ ಸಂಬಂಧಪಟ್ಟಂತೆ ಸಣ್ಣ ಸಂಭ್ರಮಾಚರಣೆ ಅಥವಾ ಹೆಚ್ಚು ಜನರ ಗಮನ ಸೆಳೆಯುವ ರೀತಿಯ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಅಥವಾ ಆ ಸಂದರ್ಭಗಳಲ್ಲಿ ಸಂಭ್ರಮಾಚರಣೆ ಮಾಡುವ ಆತುರ ತೋರಿಸೋದಕ್ಕೆ ಇದು ಸೂಕ್ತವೋ ಇಲ್ವೋ ಅನ್ನೋದು ಪ್ರಶ್ನೆಯನ್ನ ಮೂಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಉದ್ಘಾಟಿಸಿ ಮಾತನಾಡಿದ ಅವರು, ವಿಶ್ವಕಪ್ ಗೆದ್ದಾಗ ರಾಜ್ಯದಲ್ಲಿ 5 ದಿನಗಳ ಪರಾಕಾಷ್ಠೆಯ ಸಂಭ್ರಮಾಚರಣೆ ನಡೆದಿದ್ದು ನಾವು ಅದನ್ನ ನೋಡಿದ್ದೀವಿ. ಅದೇ ರೀತಿಯ ಸಂಭ್ರಮವನ್ನ ಇಂತಹ ದುಃಖಕರ ಸಂದರ್ಭಗಳಲ್ಲಿ ತೋರಬೇಕಾದಿಲ್ಲ. ಇಲ್ಲಿನ ಸಮಸ್ಯೆ ಅಂದರೆ ಆಡಳಿತದಲ್ಲಿನ ಗಂಭೀರ ಅಸಮತೋಲನ, ನಿರ್ವಹಣೆಯ ಕೊರತೆ ಮತ್ತು ಉನ್ನತ ಮಟ್ಟದ ಸರ್ಕಾರದ ಪ್ರಮುಖ ಅಧಿಕಾರಿಗಳಾದ ಡೆಪ್ಯೂಟಿ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಮತ್ತು ಸಿಎಂ ಸಿದ್ದರಾಮಯ್ಯನವರ ನಡುವೆ ಹೊಂದಾಣಿಕೆ ಇಲ್ಲದೇ ಇರೋದು. ಹೌದು, ಈ ನೈತಿಕ ಹಾಗೆ ಕಾರ್ಯನಿರ್ವಹಣೆಯ ಅಸಮ್ಮತದಿಂದಾಗಿ ಜನರಿಗೆ ಬೇಕಾದ ಸೇವೆ, ಸುರಕ್ಷತೆ ಮತ್ತು ನ್ಯಾಯ ದೊರೆಯೋದಿಲ್ಲ ಅಂತ ಟಿಎ ಶರವಣ ಹೇಳಿದರು. ಅವರು ಮುಂದುವರೆದು, ರಾಮನಗರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕ್ರೀಡಾಂಗಣಕ್ಕೆ ಬನ್ನಿ ಅಂತ ಕರೆದಿದ್ದಾರೆ. ಲಕ್ಷಾಂತರ ಅಭಿಮಾನಿಗಳಿಗೆ ಕರೆ ಕೊಟ್ಟಿದ್ದಾರೆ. ಆದರೆ ಗೃಹ ಸಚಿವರು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ನಮ್ಮೊಡನೆ ಹಂಚಿಕೊಂಡಿಲ್ಲ. ಇದು ಸರಿಯಾದ ಆಡಳಿತದ ರೀತಿಯಲ್ಲ ಅಂತ ಹೇಳಿದರು. ಅಲ್ಲದೆ ಕುಂಭಮೇಳದಲ್ಲಿ ನಡೆದ ಸಾವುಗಳ ಬಗ್ಗೆ ಸರಿಯಾದ ವ್ಯವಸ್ಥೆ ಮಾಡದೆ, ಸಮರ್ಪಕ ನಿರ್ವಹಣೆ ಇಲ್ಲದೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ದೇಶದ ಇತಿಹಾಸದಲ್ಲೇ ಮರೆಯಲಾಗದ ದುಃಖಕರ ಘಟನೆ ಅಂತ ಅವರು ವಿವರಿಸಿದ್ದಾರೆ. ಈ ಎಲ್ಲ ಅಸಮರ್ಪಕತೆಗಳು ಮತ್ತು ವ್ಯವಸ್ಥೆಯ ಕೊರತೆಗಳು ರಾಜ್ಯದ ಆಡಳಿತದಲ್ಲಿ ಮೂಲಭೂತ ಹೀನಾಯತೆಗಳಿರುವುದನ್ನು ತೋರಿಸುತ್ತೆ. ಹಾಗಾಗಿ ಸರ್ಕಾರದ ಜವಾಬ್ದಾರಿಯವರಿಗೆ ಇದು ಗಮನಾರ್ಹ ಎಚ್ಚರಿಕೆ ಅಂತ ಟಿಎ ಶರವಣ ಒತ್ತಿ ಹೇಳಿದ್ದು, ಇಂತಹ ಸಂದರ್ಭಗಳಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಆಡಳಿತ ವ್ಯವಸ್ಥೆ ಇಲ್ಲ ಅನ್ನೋದನ್ನ ಒಪ್ಪಿಕೊಂಡಿರುವುದು ಮತ್ತಷ್ಟು ಬೇಸರಕರ ಅಂತ ತಿಳಿಸಿದ್ದಾರೆ. ಹೀಗಾಗಿ ಎಲ್ಲಾ ವಿಚಾರಗಳನ್ನು ನೋಡಿ ನೈತಿಕತೆ ಮತ್ತು ಜವಾಬ್ದಾರಿಯುತ ಆಡಳಿತಕ್ಕಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಮ್ಮ ಅಧಿಕಾರದಿಂದ ಕೈ ಹಾಕಿ ಸರಿಯಾದ ಹಾಗೆ ಸಮರ್ಪಕ ಆಡಳಿತ ವ್ಯವಸ್ಥೆಯನ್ನ ಹೊಂದಿರದವರನ್ನ ರಾಜ್ಯದ ಜನತೆಗೆ ಒದಗಿಸುವ ಮೂಲಕ ಜನರ ಭದ್ರತೆ ಮತ್ತು ನ್ಯಾಯ ವಾಸ್ತವಿಕವಾಗಿ ಕಟ್ಟಿಕೊಡಬೇಕಾಗಿರುವುದು ಅಗತ್ಯತೆಯನ್ನ ಟಿಎ ಶರವಣ ಅವರು ಬಲವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಟಿಎ ಶರವಣ ಅವರು ಸಿಎಂ ಸಿದ್ದರಾಮಯ್ಯನವರು ಸ್ವತಃ ಆಡಳಿತ ವ್ಯವಸ್ಥೆಯ ಕೊರತೆ ಮತ್ತು ಅಸಮರ್ಪಕತೆಯನ್ನ ಒಪ್ಪಿಕೊಂಡಿರುವುದು ರಾಜ್ಯದ ಆಡಳಿತದಲ್ಲಿ ಗಂಭೀರ ಸಮಸ್ಯೆಗಳಾಗಿದ್ದು, ಇಂತಹ ಸಂಕಷ್ಟಕರ ಪರಿಸ್ಥಿತಿಗಳಲ್ಲಿ ನೈತಿಕ ಜವಾಬ್ದಾರಿಯನ್ನ ಪರಿಗಣಿಸಿ ಅಧಿಕಾರದಿಂದ ಹಿಂಸೆ ನೀಡುವುದು ಅತ್ಯವಶ್ಯಕ ಅಂತ ಮನವಿಯನ್ನ ಮಾಡ್ತಾ ಸಿಎಂ ಸಿದ್ದರಾಮಯ್ಯ, ಡೆಪ್ಯೂಟಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಮ್ಮ ಹಕ್ಕುಗಳನ್ನು ಕಾಪಾಡಿಕೊಳ್ಳುವ ಬದಲು ಜನರ ಸುಖ ಶಾಂತಿಗೆ ಪ್ರಾಮುಖ್ಯತೆ ನೀಡುವ ಮೂಲಕ ತಮ್ಮ ಅಧಿಕಾರದಿಂದ ವಿಸರ್ಜನೆಗೊಳ್ಳಬೇಕಂತ ಸೂಚಿಸಿದರು. ಇದಕ್ಕೆ ಸಂಬಂಧಪಟ್ಟಂತೆ ಈ ಅಧಿಕಾರಿಗಳು ಸರ್ಕಾರದ ಅಧಿಕೃತ ಕಾರ್ಯಕ್ರಮ ಅಲ್ಲದೇ ಇದ್ರು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹಾಜರಾಗಿರುವುದು ಬೆಂಗಳೂರು ಬ್ರ್ಯಾಂಡ್ ಅಂತ ಹೆಸರಿನಲ್ಲಿ ನಗರದ ಸಾಂಸ್ಕೃತಿಕ ಮತ್ತು ಅಭಿವೃದ್ಧಿ ಮೌಲ್ಯಗಳನ್ನು ಬಲಪಡಿಸುವ ಬದಲು ಮರಣ ಮೃದಂಗದ ನಗರವನ್ನ ರೂಪಿಸಿರುವುದಕ್ಕೆ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಇದು ಆಡಳಿತದ ವೈಫಲ್ಯ ಮತ್ತು ಜನರ ಭದ್ರತೆಗೆ ಗಮನವನ್ನು ಹರಿಸಲಾಗಿರೋದರ ಜೊತೆಗೆ ಎಲ್ಲದಕ್ಕೂ ಕೂಡ ಸಾಕ್ಷಿ ಇದ್ದಂತಿದೆ. ಜೊತೆಗೆ ಪ್ರಾಮಾಣಿಕ ಮತ್ತು ಕಠಿಣ ಪರಿಶ್ರಮದಲ್ಲಿ ತೊಡಗಿರುವ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವ ನಿಗಮ ನಡೀತಾ ಇರುವುದು ಸರ್ಕಾರದ ಬಾಹ್ಯ ಮತ್ತು ಆಂತರಿಕ ತೊಂದರೆ
ಚಿತ್ರಗಳಿಗೆ ಹೊಸ ಆತಂಕವನ್ನ ಉಂಟು ಮಾಡ್ತಾ ಇದೆ. ಪುಷ್ಪ 2 ಚಿತ್ರದ ಬಿಡುಗಡೆ ಸಮಯದಲ್ಲಿ ನಡೆದ ಕಾಲ್ತುಳಿತ ಪ್ರಕರಣದ ವೇಳೆ ಹೀರೋ ಅಲ್ಲು ಅರ್ಜುನ್ ಬಂಧನಕ್ಕೆ ಒಳಗಾಗಿದ್ದು, ಆ ಕುರಿತು ಯಾವುದೇ ಕ್ರಮವನ್ನ ಕೈಗೊಳ್ಳಲಾಗದೇ ಇರುವುದನ್ನ ಟಿ.ಎ. ಶರವಣ ಅವರು ಗಂಭೀರವಾಗಿ ಪ್ರಶ್ನಿಸುವ ಮೂಲಕ ಇದು ನ್ಯಾಯ ಸಮರ್ಪಕತೆಯ ಕೊರತೆ ಮತ್ತು ಸಾರ್ವಜನಿಕ ನೀತಿಯ ಮೇಲೆ ಕೆಟ್ಟ ಪರಿಣಾಮ ಬೀರುವಂತಹ ಸಂಗತಿಯಾಗಿದೆ ಅಂತ ತಿಳಿಸಿದ್ದಾರೆ. ಇಂತಹ ಅಸಮರ್ಪಕ ಕಥೆಗಳು ಮತ್ತು ಆಡಳಿತ ವೈಫಲ್ಯಗಳಿಂದ ರಾಜ್ಯದ ಜನರು ಅಸಹನೀಯ ಪರಿಸ್ಥಿತಿಗಳಲ್ಲಿ ಇರುವುದು ತೀವ್ರ ದುಃಖಕರ ಮತ್ತು ಬೇಸರಕರವಾಗಿದೆ ಅಂತ ಹೇಳಿದ್ದಾರೆ. ಮತ್ತು ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ತಮ್ಮ ಹಿತಾಸಕ್ತಿಯ ಮುಂಚಿತವಾಗಿ ಜನರ ಭದ್ರತೆ, ನ್ಯಾಯ ಮತ್ತು ಸಮಾಜದ ಒಗ್ಗಟ್ಟಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಒತ್ತಾಯವನ್ನ ಮಾಡಿದರು. ಹೀಗಾಗಿ ಟಿ.ಎ. ಶರವಣ ಅವರು ಸರ್ಕಾರ ಮತ್ತು ಅಧಿಕಾರಿಗಳ ಮೇಲೆ ದಿಢೀರ್ ಪರಿಶೀಲನೆ, ಜವಾಬ್ದಾರಿ ಹಾಗೆ ಸ್ಪಷ್ಟನೆಗಾಗಿ ಒತ್ತಾಯವನ್ನ ಮಾಡಿದ್ದು, ಇಂತಹ ದುರಂತಗಳಿಗೆ ಪರಿಹಾರ ಕಂಡು ಹಿಡಿಯುವುದರಲ್ಲಿ ಪ್ರಾಮಾಣಿಕತೆ, ಕಾರ್ಯಕ್ಷಮತೆ ಮತ್ತು ಜನಪರ ಸೇವಾ ಭಾವನೆ ಮುಖ್ಯವಾದ ಅಂಶಗಳು ಅಂತ ತಿಳಿಸಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.